ತುಮಕೂರಿನ ಡಾಬಾಗಳಲ್ಲಿ ಕಲಬೆರಕೆ ಎಣ್ಣೆ ಬಳಕೆ ಪ್ರಕರಣ ಟಿವಿ5 ನಲ್ಲಿ ವರದಿ ಪ್ರಸಾರದ ಬೆನ್ನಲ್ಲೇ ಸ್ಥಳಕ್ಕೆ ಅಧಿಕಾರಿಗಳು ಖುದ್ದಾಗಿ ಭೇಟಿ ಕೊಟ್ಟಿದ್ದಾರೆ. ಟಿವಿ5 ನಲ್ಲಿ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಎಚ್ಚೆತ್ತಿರುವಂತದ್ದು ಅಧಿಕಾರಿಗಳು, ಆಹಾರ ಗುಣಮಟ್ಟ ಸಂರಕ್ಷಣಾ ಅಧಿಕಾರಿಗಳು, ಪೊಲೀಸರು ಭೇಟಿ ನೀಡಿದ್ದಾರೆ. ಹೆಲ್ತ್ ಇನ್ಸ್ಪೆಕ್ಟರ್ ಡಾಕ್ಟರ್ ಹರೀಶ್ ಕೋರಾ, ಪಿಎಸ್ಐ ಸಂಜಯ್ ಭೇಟಿಯನ್ನು ನೀಡಿರುವಂತದ್ದು. ಕೆ ಶ್ರೀನಿವಾಸ್ ಸೂಚನೆ ಮೇರೆಗೆ ಡಾಬಾಗೆ ಭೇಟಿಯನ್ನು ನೀಡಿ ವರದಿ ಸಲ್ಲಿಕೆ ಮಾಡಿದ್ದಾರೆ. ಆಹಾರ ಗುಣಮಟ್ಟ ಸಂರಕ್ಷಣಾ ಪ್ರಾಧಿಕಾರದ ಆಯುಕ್ತ ಕೆ ಶ್ರೀನಿವಾಸ್ ಕಲಬೆರಕೆ ಎಣ್ಣೆ ಬಳಸದಂತೆ ಡಾಬಾ ಮಾಲೀಕರಿಗೆ ಇದೇ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಡಾಬಾ ಮಾಲೀಕನಿಗೆ ದಂಡ ಹಾಕಿರುವಂಥದ್ದು ಅಧಿಕಾರಿಗಳು. ತುಮಕೂರು ತಾಲೂಕಿನ ನೆಲಹಾಳ್ ಬಳಿ ಇರುವಂತಹ ಸ್ಫೂರ್ತಿ ಡಾಬಾ, ಈ ಬಗ್ಗೆ ವರದಿ ಮಾಡಿದ್ವಿ. ಯಾವ ಥರದ ಎಣ್ಣೆಯನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಜೀವದ ಜೊತೆಗೆ ಹೆಂಗೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಇದು ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇದ್ದ ಹಾಗೇನೆ ಖುದ್ದಾಗಿ ಅಧಿಕಾರಿಗಳ ಬಂದಿದ್ದಾರೆ, ಎಲ್ಲ ಪರಿಶೀಲಿಸಿದ್ದಾರೆ. ಇದೀಗ ಫೈನ್ ಕೂಡ ಹಾಕಿದ್ದಾರೆ. ಆಗಾಗ ಈ ಥರ ಆಹಾರ ಗುಣಮಟ್ಟಗಳನ್ನು ಚೆಕ್ ಮಾಡ್ತಾ ಇರಬೇಕು ಅಧಿಕಾರಿಗಳು, ಇಲ್ಲ ವಿಷನ ಬೆರೆಸ್ಕೊಟ್ಬಿಡ್ತಾರೆ ಇವರು, ಸ್ಲೋ ಪಾಯ್ಸನ್ಸ್ಗಳನ್ನ. ಆ ಥರದ ಎಣ್ಣೆಯನ್ನು ಬಳಕೆ ಮಾಡಿದ್ರೆ ಇನ್ನು ಜೀವಕ್ಕೆ ಹಾನಿ ಆಗ್ತೇನೆ ಇನ್ನೇನಾಗುತ್ತೆ ಹೇಳಿ. ಮೊದಲೇ ಇಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಜನ ಸಾಯ್ತಾ ಇದ್ದಾರೆ, ಇನ್ನೊಂದು ಮತ್ತೊಂದು ಕೊಲೆಸ್ಟ್ರಾಲ್ ಹೆಚ್ಚಾಯಿತು, BP ಜಾಸ್ತಿ ಆಯಿತು, ಶುಗರ್ ಜಾಸ್ತಿ ಆಯಿತು ಅಂತ. ಇದ್ರ ಮಧ್ಯದಲ್ಲಿ ಇಂಥ ಡಾಬಾಗಳಿಗೆ ಹೋಗಿ ತಿಂದುಬಿಟ್ರೆ ಅಷ್ಟೇ ಕತೆ ಗೋವಿಂದ. ಹಾಗಾಗಿ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಅಧಿಕಾರಿಗಳು. ಇದೀಗ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಖುದ್ದಾಗಿ ಮಾಡಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ. ಇದು ಟಿವಿ5ನ ಇಂಪ್ಯಾಕ್ಟ್ ಸ್ಟೋರಿ. ಏನು ಹೇಳಿದ್ರು ಅಧಿಕಾರಿಗಳು ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ? ಅನಿತಿ, ಕಳೆದ 2 ದಿನಗಳ ಹಿಂದೆಯಷ್ಟೇ ಕೂಡ ರಾಷ್ಟ್ರೀಯ ಹೆದ್ದಾರಿ ಪಕ್ಕಗಳಲ್ಲಿ ಸಿಗ್ತಾ ಇರ್ತಕ್ಕಂಥ ಡಾಬಾಗಳಲ್ಲಿ ಕಲಬೆರಕೆಯ ಒಂದು ಮಿಶ್ರಿತ ಎಣ್ಣೆಯನ್ನ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಿಸಿಕೆಡಿ ಟಿವಿ5 ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರ ಮಾಡಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನ ಸೆಳೆವನ್ನು ಕೂಡ ಮಾಡಿತ್ತು. ಏನು ಆಹಾರ ಗುಣಮಟ್ಟ ಪ್ರಾಧಿಕಾರದ ಆಯುಕ್ತರಂತ ಕೆ ಶ್ರೀನಿವಾಸ್ ಅವರ ಗಮನಕ್ಕೆ ಈ ಒಂದು ಸುದ್ದಿಯನ್ನ ಮಾಡಿ ಅವ್ರ ಗಮನಕ್ಕೆ ತಂದಿದ್ವಿ. ಕೂಡಲೇ ಕೂಡ ಅವರು ಸಂಬಂಧಪಟ್ಟಂತ ಅವರ ಏನು ಹೆಲ್ತ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಆ ಡಾಬಾಗೆ ಭೇಟಿ ನೀಡಿ ಅಲ್ಲಿ ಯಾವ ರೀತಿಯಾಗಿ ಸನ್ನಿವೇಶ ಇದೆ ಅಂತೇಳಿ ಕೂಡಲೇ ಕೂಡ ತುಮಕೂರು ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತೆ ಕೋರಾ ಸಬ್ ಇನ್ಸ್ಪೆಕ್ಟರ್ ಆದಂತ ಸಂಜಯ್ ಅವರು ಸ್ಥಳಕ್ಕೆ ಹೋಗಿ ಆ ಒಂದು ಡಾಬಾ ಮಾಲೀಕನಿಗೆ ದಂಡವನ್ನು ಕೂಡ ವಿಧಿಸಿರ್ತಕ್ಕಂಥದ್ದು. ಜೊತೆಗೆ FSSI ನ ಎಲ್ಲಾ ರೂಲ್ಸ್ ಗಳು ಅಪ್ಲೈ ಆಗ್ತಾ ಇದೆಯಾ ಅಂತ ಹೇಳಿ ಚೆಕ್ ಮಾಡಿರ್ತಕ್ಕಂಥದ್ದು. ಏನೋ ಒಂದು ಡಾಬಾ ಮಾಡ್ಬೇಕು ಅಂತಂದ್ರೆ FSSI ಸರ್ಟಿಫಿಕೇಟ್ ಮಸ್ಟ್ ಅಂಡ್ ಶೂಟ್ ಆಗಿರುತ್ತೆ. ಆ ಡಾಬಾ ಮಾಲೀಕನ ಹತ್ರ FSSI ಸರ್ಟಿಫಿಕೇಟ್ ಕೂಡ ಇರಲಿಲ್ಲ. FSSI ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿಕ್ಕೆ ಕೂಡಲೇ ಕೂಡ ಅವರೇ ಕೂಡ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಮಾಡಿಸ್ಕೋಬೇಕು ಅಂತ ಅದನ್ನ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಬರುವಂತ ಗ್ರಾಹಕರಿಗೆ ಯಾವುದೇ ಕಾರಣಕ್ಕೂ ಕೂಡ ಗುಣಮಟ್ಟದ ಆಹಾರವನ್ನ ಕೊಡಲಿಲ್ಲ ಅಂತಂದ್ರೆ ಆ ಡಾಬಾವನ್ನ ಕ್ಲೋಸ್ ಮಾಡ್ತೀನಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಪೊಲೀಸರು ಮತ್ತೆ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ.